ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಯೂತ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ ಕಲೆಕ್ಷನ್ ನೋಡಿದರೆ 20 ಕೋಟಿ ಕಲೆಕ್ಷನನ್ನು ಮಾಡಿದೆ. ಬಜೆಟ್ ನೋಡಿದರೆ 6 ಕೋಟಿಯಿಂದ 7.5 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಬಿಡುಗಡೆ ಆಗಿದ್ದ ದಿನಾಂಕ 2026 ಜನವರಿ 1ರಂದು ಬಿಡುಗಡೆ ಆಗಿರುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಕೆನ್ ಕರುಣಾ, ರೈಟರ್ ಬೈ ಅಶ್ವಿನಿ. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡ್ತಾಯಿದ್ರೆ ಮೊದಲು ಅನಿಸ್ಮಾ, ಅನಿಕುಮಾರ್, ದೇವದರ್ಶಿನಿ, ಚೇತನ್, ಹಾಗೆಯೇ ಕೇನ್ ಕನ್ಸೂರನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ. ಇದೊಂದು ಲವ್ ಸ್ಟೋರಿ ಮೂವಿ ಅಂತಲೂ ಕೂಡ ಹೇಳಬಹುದು. ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ. ಹಾಗೆಯೇ ಯೂತ್ಸ್ಗಳು ಕೂಡ ಯಾವ ರೀತಿ ಈ ಮೂವಿಯನ್ನು ನೋಡಿ ತುಂಬ ಇಷ್ಟ ಕೂಡ ಪಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಪಾಸಿಟಿವ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ ಈ ಮೂವಿಗಂತೂ. ಹಾಗೆಯೇ ಈ ಮೂವಿಗೆ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಯೂತ್ ಅನ್ನೋ ಮೂವಿಯಲ್ಲಿ ಒಂದು ಹುಡುಗಿ ಇರ್ತಾರೆ. ಅವರು ಕಾಲೇಜಲ್ಲಿ ಇದ್ದ ಸಂದರ್ಭದಲ್ಲಿ ತುಂಬ ಲವ್ ಆಗಿರುತ್ತೆ ಅವ್ರಿಗೆ. ಇಬ್ಬರ ಮೇಲೂ ಕೂಡ. ಅವರ ಹೆಸರು ಪವನ್ ಅಂತ. ಪವನ್ ಅನ್ನೋ ಒಂದು ಹುಡುಗಿನ ತುಂಬ ಪ್ರೀತಿಸ್ತಾ ಇರ್ತಾನೆ. ಆ ಹುಡುಗಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ. ಆದರೆ ಪವನಿಗೆ ಇನ್ನೊಂದು ಹುಡುಗಿ ಪ್ರೀತಿಸ್ತಾ ಇರೋದು ಗೊತ್ತಿರೋದಿಲ್ಲ. ಹಾಗೆಯೇ ಆ ಹುಡುಗಿನೂ ಕೂಡ ಪವನಿಗೆ ಬಂದು ಪ್ರಪೋಸನ್ನು ಮಾಡ್ತಾನೆ. ಪವನನ್ನು ಕೂಡ ಒಪ್ಕೋತಾನೆ. ಇಬ್ಬರು ಕೂಡ ಪ್ರೀತಿಸಿರೋದು ಗೊತ್ತಾಗುತ್ತೆ ಇಬ್ರಿಗೂ ಕೂಡ. ಅದರಿಂದ ಅವರ ಮೇಲೆ ಒಂದಿಷ್ಟು ಬೇಜಾರನ್ನು ಮಾಡ್ಕೋತಾನೆ ಪವನು. ಯಾಕೆಂದರೆ ಯಾರಿಗೆ ಅಕ್ಸೆಪ್ಟ್ ಮಾಡೋದು, ಯಾರಿಗೆ ರಿಜೆಕ್ಟ್ ಮಾಡೋದು ಅಂತ ಯಾರಿಗೂ ಕೂಡ ಅವನಿಗೆ ಗೊತ್ತಾಗ್ತಾ ಇರೋದಿಲ್ಲ. ಅದನ್ನು ನೋಡಿ ಅವರ ಫ್ರೆಂಡು ಕೂಡ, ನೀನು ಪ್ರಪೋಸ್ ಮಾಡ್ದಲ್ಲ ಆ ಹುಡುಗಿನ ನಾ ಪ್ರೀತಿಸ್ತಾ ಇದ್ದೀನಿ ಅಂತೇಳಿ ಪವನ್ ಫ್ರೆಂಡ್ ಹೇಳ್ತಾನೆ. ಅದರಿಂದ ಪವನು ಕೂಡ ಸರಿ ಅಂತೇಳಿ ಅವರಿಬ್ಬರೂ ಕೂಡ ಕನೆಕ್ಷನನ್ನು ಮಾಡಿಕೊಡ್ತಾನೆ. ಅವರಿಬ್ಬರು ಕೂಡ ಲವ್ ಮಾಡೋಂಗೆ ಮಾಡ್ತಾನೆ. ಮತ್ತು ಅವರು ಪ್ರೀತಿಸಿದ ಹುಡುಗಿನೂ ಕೂಡ ಮದುವೆ ಆಗ್ತಾನೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಮತ್ತು ಅವರ ಜೀವನವನ್ನು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನು ಈ ಮೂವಿಯ ಸ್ಟೋರಿ ಎಂಡ್ ಮಾಡ್ತಾರೆ. ಹಾಗೆಯೇ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.